ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ಇವತ್ತು ನಾನು ಒಂದು ತುಂಬ ದಿನದಿಂದ ಬರ್ತಾ ಇದ್ದಂತಹ ರಿಕ್ವೆಸ್ಟ್ ಮೇಲೆ ವಿಡಿಯೋನ ಮಾಡಿದ್ದೇನೆ. ಅದು ಏನು ಅಂತ ಹೇಳಿದರೆ, ನಮ್ಮೊಂದು ಅಸ್ತ್ರ ಒಲೆ ಏನಿದೆ ನೋಡಿ, ಅದರ ಬಗ್ಗೆ ವಿಡಿಯೋ ಮಾಡಿ ಅದರ ಡೀಟೇಲ್ಸ್ ಹೇಳಿ, ರಿವ್ಯೂ ತಿಳಿಸಿ ಅಂತ ಹೇಳಿ ತುಂಬ ಟೈಮಿಂದ, ಈವನ್ ನಮ್ಮ ಮನೆಯ ಒಕ್ಕಲಾದ ಟೈಮಿಂದ ಕೂಡ ನನಗೆ ರಿಕ್ವೆಸ್ಟ್ ಬರ್ತಾ ಇತ್ತು. ಹಾಗಾಗಿ ನಾನು ಇವತ್ತು ಅದರ ಬಗ್ಗೆ ಡೀಟೇಲ್ಡ್ ವಿಡಿಯೋನ ಶೇರ್ ಮಾಡಿದ್ದೇನೆ. ಆಯಿತಾ, ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಏನೆಲ್ಲ ಇದೆ, ನನ್ನ ಬೆಂಕಿ ಮಾಡಿದ ನಂತರ ಆದಂಥ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಹೋಗ್ತೇನೆ. ಹಾಗೆ ಇದು ಸಂಜೆ ನಾನು ಮಗುವಿಗೆ ಅಂತ ಹೇಳಿ ಇದಿಂತ ಸ್ವೀಟ್ ಪೊಟ್ಯಾಟೋನ ಕಟ್ ಮಾಡ್ತಾ ಇದ್ದೆ. ಎಲ್ಲಾದರೂ ಒಂದು ಚಿಕ್ಕ ತುಂಡು ಸಿಕ್ಕಿದ್ರು ಸಾಕು ಅಂತ ಹೇಳಿ ಕಟ್ ಮಾಡ್ತಾ ಇರುವಾಗ ಹುಳ ಸಿಕ್ಕಿತ್ತು ನನಗೆ ಅದರಲ್ಲಿ. ಅದು ಕೂಡ ಒಮ್ಮೆಲೆ ಕೈ ಮೇಲೆ ಬಂದಾಗ ನನಗೆ ಹೆದರಿಕೆ ಆಯಿತು. ಅಷ್ಟು ಚಿಕ್ಕ ಹುಳಕ್ಕೆಲ್ಲ ನಾನು ಹೆದರೋದಿಲ್ಲ, ಆದರೆ ಅದು ಕೈ ಮೇಲೆ ಒಮ್ಮೆ ಮಲಗಿ ಬಿಡ್ತಲ್ಲ, ನನಗೆ ಹೆದರಿಕೆ ಆಯಿತು. ಹಾಗೆ ನಾನು ತೆಗೆದು ಬಿಸಾಡಿ ಬಿಟ್ಟೆ ಅದನ್ನು. ಹಾಗೆ ಮತ್ತು ಇದು ತುಂಬ ಹುಳ ಇದ್ದದ್ರಿಂದ ನಾನು ಅಂದರೆ ಹಾಳಾದಾಗಿತ್ತು, ಹಾಗೆ ಎಲ್ಲದನ್ನು ಪೀಸ್ ಪೀಸ್ ಮಾಡಿ ಇನ್ನು ಗಿಡದ ಬುಡಕ್ಕೆ ಹಾಕಲಿಕ್ಕೆ ಅಂತೇಳಿ ಚಿಕ್ಕ ಚಿಕ್ಕ ತುಂಡನ್ನು ಮಾಡಿ ಇಟ್ಟಿದ್ದೇನೆ. ಹಾಗೆ ಸ್ವೀಟ್ ಪೊಟ್ಯಾಟೋದ ಒಂದು ಪ್ಲ್ಯಾನನ್ನು ಬಿಟ್ಟು ಇವಾಗ ನಾನು ಕ್ಯಾರೆಟನ್ನು ತಗೊಂಡು ಬಂದೆ. ಕ್ಯಾರೆಟ್ ಕೂಡ ಫ್ರಿಜ್ಜಲ್ಲಿ ಇಟ್ಟಲ್ಲಿಯೇ ನೋಡಿ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಮಗೆ ಇನ್ನೊಂದು ಕೈ ಕಾಣಿಸ್ಬೋದು, ನನ್ನ ಮಗು ನನ್ನ ಕೈಯಲ್ಲೇ ಇತ್ತು. ಹಾಗೆ ನಾನು ಜಾಗ್ರತೆ ಮಾಡಿ ಈ ಪೀಲರಿಂದ ಮಕ್ಕಳು ಕೈ ಹಾಕೋದು ಬೇಗ ಅಲ್ಲ, ಹಾಗೆ ಅವನ ಕೈಯನ್ನು ಒತ್ತಿ ಹಿಡಿದು ನಾನು ಪೀಲಿಂಗನ್ನು ಮಾಡುವಂಥದ್ದು. ಯಾರೂ ಹೆದರಬೇಡಿ ಆಯಿತಾ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಹೀಗೆ ನಾನು ನನ್ನ ಮಕ್ಕಳೆಲ್ಲರೂ ಕೂಡ ಕೂಗ್ತಾ ಇದ್ದವರೇ ಹೀಗೆ ಚಿಕ್ಕವರಿರುವಾಗ. ಎಲ್ಲ ಮಕ್ಕಳು ಹಾಗೆಯೇ. ನೆನ್ನೆ ಒಂದು ಕಾಮೆಂಟ್ ಇತ್ತು, ನನ್ನ ಮಗು ಕೆಳಗಿಟ್ಟ ಕೂಡಲೇ ಕೂಗ್ತದೆ, ನಿಮ್ಮ ಮಗು ಕೂಗಲ್ವಾ ಅಂತ ಹೇಳಿ. ನನ್ನ ಮಗು ಸಹ ತುಂಬ ಕೂಗ್ತಾನೆ. ಹಾಗೆ ನಾನು ಒಂದು ಮಾವನ ಹತ್ತಿರ ಕೊಡ್ತೇನೆ ಸ್ವಲ್ಪ ಹೊತ್ತು ಹಿಡ್ಕೊಳ್ಳಿಕ್ಕೆ. ಇಲ್ಲಾದರೆ ಅವನು ಮಲಗುವ ಟೈಮ್ನಲ್ಲಿ ಹೆಚ್ಚಾಗಿ ನನ್ನ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು. ಈಗ ಪ್ರೇಯರ್ ಟೈಮ್ ಆಗಿತ್ತು, ಹಾಗಾಗಿ ನಾನು ಬೇಗ ಬೇಗ ಎಲ್ಲದನ್ನು ರೆಡಿ ಮಾಡಿ ಸ್ಟೀಮ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನನ್ನದು ಪ್ಲ್ಯಾನ್ ಇದ್ದದ್ದೇ ಬೇರೆ, ಬಟ್ ಆ ಪ್ಲ್ಯಾನ್ ಇವತ್ತು ಕರೆಕ್ಟಾಗಿ ವರ್ಕ್ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವತ್ತು ಮಗುವಿನ ಫುಡ್ ಸ್ಟೀಮ್ ಮಾಡಲಿಕ್ಕೆ ಇಡಲಿಕ್ಕೆ. ಹಾಗಾಗಿ ಇವಾಗ ಕ್ಯಾರೆಟ್ ಪ್ಯೂರಿಯನ್ನು ರಾತ್ರಿಗೆ ಕೊಡುವ ಅಂತ ಹೇಳಿ ಕ್ಯಾರೆಟನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕ್ಯಾರೆಟ್ ಪ್ಯೂರಿ ಸ್ವಲ್ಪ ಸ್ವೀಟ್ ಇರ್ತದೆ, ಕ್ಯಾರೆಟ್ ನ್ಯಾಚುರಲಿ ಸ್ವೀಟ್ ಇರ್ತದಲ್ಲ, ಹಾಗಾಗಿ ಅದು ಇಷ್ಟ ಆಗ್ಬೋದು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇನೆ. ಸಿಂಪಲಾಗಿ ಕ್ಯಾರೆಟ್ ಇದೇ ಪ್ಯೂರಿಯನ್ನು ನಾನು ಇಷ್ಟರ ತನಕ ಕೊಡಲಿಲ್ಲ, ಇವತ್ತೇ ಫಸ್ಟ್ ಕೊಡ್ತಾ ಇರುವಂಥದ್ದು. ಖಾಲಿ ಕ್ಯಾರೆಟ್ ಇದು, ಸ್ವಲ್ಪ ರೈಸ್ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಕೊಡ್ತಾ ಇದ್ದೆ. ಹಾಗೆ ಇವಾಗ ಕ್ಯಾರೆಟನ್ನು ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೇನೆ. ನಾನಿವಾಗ ಅಂದರೆ ನಾನು ರೀಸೆಂಟ್ಲಿ ತೋರಿಸಿದ್ದೆ, ನಾನೊಂದು ಸ್ಟೀಮರ್ ಎಗ್ ಬಾಯ್ಲರನ್ನು ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಅದರಲ್ಲಿ ನನಗೆ ಒಂದೇ ಟೈಮಲ್ಲಿ ಡೇಲನಿಗೆ ಎಗ್ ಬಾಯ್ಲ್ ಮಾಡಲಿಕ್ಕೂ ಮತ್ತು ಇದನ್ನೆಲ್ಲ ಸ್ಟೀಮ್ ಮಾಡಲಿಕ್ಕೂ ಹೆಲ್ಪ್ ಆಗ್ತದೆ. ಅದರ ಬಗ್ಗೆ ಹೇಳ್ತೇನೆ ನೋಡಿ. ಇದು ಅಗಾರೋದ ಗ್ರ್ಯಾಂಡ್ ಎಗ್ ಬಾಯ್ಲರ್ ಮತ್ತು ಪೋಚರ್. ಇದರಲ್ಲಿ ಎಗ್ಸನ್ನು ಬಾಯ್ಲ್ ಮಾಡ್ಬೋದು, ವೆಜಿಟೇಬಲ್ಸನ್ನು ಸ್ಟೀಮ್ ಮಾಡ್ಬೋದು, ಎಗ್ಗನ್ನು ಪೋಚ್ ಮಾಡ್ಬೋದು. ಇದರಲ್ಲಿ ನಮಗೆ ಒಂದು ಮೆಷರಿಂಗ್ ಕಪ್ಪನ್ನು ಕೊಟ್ಟಿರ್ತಾರೆ. ಅದರ ಅಳತೆ ಪ್ರಕಾರ ನೀರನ್ನು ಹಾಕಿದ ನಂತರ ಮೊಟ್ಟೆಯನ್ನು ನಾನಿಲ್ಲಿ ಸ್ವಲ್ಪ ಪಿಯರ್ಸ್ ಮಾಡಿ ಅಂದರೆ ಚೂಪಿರುವ ಭಾಗವನ್ನು ಕೆಳಭಾಗಕ್ಕೆ ಮಾಡಿ ಇಡ್ತಾ ಇದ್ದೇನೆ. ಹಾಗೆಯೇ ಕಟ್ ಮಾಡಿದಂತಹ ವೆಜಿಟೇಬಲನ್ನು ಕೂಡ ಇಡ್ತಾ ಇದ್ದೇನೆ. ಇದರಲ್ಲಿ ಒಳ್ಳೆ ಒಂದು ಬೆಸ್ಟ್ ಫೀಚರ್ ಏನು ಅಂತ ಹೇಳಿದರೆ, ಇದರಲ್ಲಿ ನೀರು ಖಾಲಿಯಾದ ಕೂಡಲೇ ಆಟೋಮೆಟಿಕ್ಕಾಗಿ ಆಫ್ ಆಗಿ ಹೋಗ್ತದೆ. ಹಾಗಾಗಿ ನಮಗೆ ಇಟ್ಟು ನನ್ನಂಥವ್ರಿಗೆ ಅಂದರೆ ಸ್ಪೆಷಲಿ ಮರೆವೆಲ್ಲ ಇರುವವರಿಗೆ ತುಂಬ ಒಳ್ಳೆಯದು. ಮರೆತು ಹೋಗ್ತದೆ ಅಂತ ಹೇಳಿ ಟೆನ್ಷನ್ನೇ ಬೇಡ, ಅದರಷ್ಟಕ್ಕೆ ಅದು ಸ್ಟೀಮ್ ಆದ ನಂತರ ಆಫ್ ಆಗಿ ಹೋಗ್ತದೆ. ಮತ್ತು ನಮಗೆ ಯಾವಾಗ ಬೇಕೋ ಆವಾಗ ಇದನ್ನು ತೆಗಿಬೋದು. ಒಳ್ಳೆ ಚೆಂದಾಗಿ ಸ್ಟೀಮ್ ಆಗ್ತದೆ ಆಯಿತಾ. ಈಗ ಗ್ಯಾಸ್ ಎಲ್ಲ ಇಲ್ಲದೇ ಇರುವಂಥ ಟೈಮ್ನಲ್ಲಿ ಇದು ಬೆಸ್ಟ್ ಆಪ್ಷನ್. ಹಾಸ್ಟೆಲಲ್ಲಿ ಪಿ ಜಿಯಲ್ಲೆಲ್ಲ ಇದ್ದೀರಾದರೆ ನಿಮಗೆ ಕೂಡ ಒಳ್ಳೆ ಆಪ್ಷನ್ ಇದು. ಪ್ರಾಡಕ್ಟ್ ಬಂದಾಗಿಂದ ನಾನು ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡ್ತಾ ಇದ್ದೇನೆ ಆಯಿತಾ. ಹಾಗಾಗಿ ನನಗಂತೂ ಬೆಸ್ಟ್ ಅಂತ ಹೇಳಿ ಅನಿಸಿದೆ. ನಿಮಗೆ ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಅಸ್ತ್ರ ಒಲೆಯ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಈಗ ಸದ್ಯಕ್ಕೆ ನಮ್ಮ ಅಸ್ತ್ರ ಒಲೆ ಹೇಗಿದೆ ಹಾಗೆಯೇ ತೋರಿಸ್ತಾ ಇದ್ದೇನೆ. ಆಚೆ ಈಚೆ ಎಲ್ಲ ಸ್ವಲ್ಪ ಧೂಪ ಹಾಕಲಿಕ್ಕೆ ತೆಗೆದ ಕೆಂಡ ಅದು ಇದೆಲ್ಲ ಉಂಟು, ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಂದರೆ ರ್ಯಾಂಡಮ್ ಆಗಿ ಬಂದಿವಾಗ ಶೂಟ್ ಮಾಡ್ತಾ ಇರುವಂಥದ್ದು. ಸಂಜೆ ಹೇಗಿದ್ರು ನಮಗೆ ಸ್ನಾನಕ್ಕೆ ಒಲೆಗೆ ಬೆಂಕಿ ಹಾಕಲಿಕ್ಕೇ ಇದೆ. ಈ ರೀತಿ ಕಾಣ್ತದೆ ನೋಡಿ ನೀವು ಅಸ್ತ್ರ ಒಲೆ. ಇದರಲ್ಲಿ ಬೇರೆ ಬೇರೆ ಸೈಜ್ ಇದು ನಿಮಗೆ ಸಿಗ್ತದೆ. ಈ ಒಂದು ಟ್ಯಾಂಕ್ ರೀತಿಯಲ್ಲಿ ಏನು ಕಾಣ್ತಾ ಇದೆ ನೋಡಿ, ಅದರ ಒಳಗೆ ಕಾಯಿಲ್ಸ್ ಇರ್ತದೆ. ಮೇ ಬಿ ನನಗೆ 100% ಶ್ಯೂರ್ ಅಲ್ಲ, ಬಟ್ 90% ನಾನು ಅಂದ್ಕೊಳ್ತೇನೆ ಅದರೊಳಗೆ ಕಾಯಿಲ್ಸ್ ಇದೆ. ಆ ಕಾಯಿಲ್ಸ್ ಹೀಟ್ ಆಗ್ತದೆ ಕಾಣ್ತದೆ. ಅಂದರೆ ಎಲೆಕ್ಟ್ರಿಕ್ ಕಾಯಿಲ್ಸ್ ರೀತಿಯಲ್ಲೆಲ್ಲ, ಇದು ಈ ಒಂದು ಬಾಯ್ಲರ್ ರೀತಿಯಲ್ಲಿ ಇರ್ತದೆ ಅಲ್ವಾ, ಬಾಯ್ಲರ್ ಸಿಸ್ಟಮ್ ಅಂತ ಒಂದು ಕಾಯಿಲ್ಸ್ ಇದೆ. ಅದರ ಮಧ್ಯದಿಂದ ಹೊಗೆ ಹೋಗಲಿಕ್ಕೆ ಪೈಪು ಕೂಡ ಇದೆ, ಹಾಗಾಗಿ ಹೊಗೆ ಕೂಡ ಹೊರಗೆ ಬರೋದಿಲ್ಲ. ಮತ್ತು ಇದರಲ್ಲಿ ನೀರಿದೆ ಆಯಿತಾ, ಈ ಟ್ಯಾಂಕಿನ ಒಳಗೆ ನೀರಿದೆ. ಆ ನೀರು ಹೀಟ್ ಆಗುವಂಥದ್ದು. ಇದರ ಕೆಪಾಸಿಟಿ 100 ಲೀಟರ್ಸ್ ಇದೆ ಆಯಿತಾ. ಇದು ನಮ್ಮದು 100 ಲೀಟರ್ ಇದು ಕೆಪಾಸಿಟಿ ಇರುವಂತಹ ಒಂದು ಅಸ್ತ್ರ ಒಲೆ ಇದು. ಇದನ್ನು ನಾವು ತಗೊಂಡಂಥದ್ದು ಲೂಯಿಸ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಹೇಳಿ, ಕುದ್ರುಬೆಟ್ಟು ಉಪ್ಪೂರ್ ಅಂತ ಹೇಳಿ ಇದೆ ಉಡುಪಿಯಲ್ಲಿ. ನನಗೆ ಗೊತ್ತಿಲ್ಲ ಕರೆಕ್ಟ್ ಪ್ರೊನೌನ್ಸ್ ಮಾಡ್ತಾ ಇದ್ದೀನ ಇಲ್ವಾ ಅಂತ ಹೇಳಿ, ಬಟ್ ಅಲ್ಲಿಂದ ತಂದಂಥದ್ದು ಆಯಿತಾ. ಅಲ್ಲಿಂದ ಅವರು
ಶಿಪ್ಪಿಂಗ್ ಮಾಡಿ ಕೊಡ್ತಾರೆ, ಕಳಿಸಿ ಕೊಡ್ತಾರೆ. ಯಾವುದಾದ್ರೂ ವೆಹಿಕಲ್ ಬರೋದಿದ್ರೆ ಅಥವಾ ನಾವೇ ಹೋಗಿ ಕೂಡ ತಂದು ಬರ್ಬೋದೇನೋ. ನಮಗೆ ಒಂದು ವೆಹಿಕಲ್ ಬರೋದಿತ್ತು, ಅದರಲ್ಲಿ ಕಳಿಸಿಕೊಟ್ಟಂಥದ್ದು. ಹಾಗೆ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಅವರ ಜನ ಬರೋದಿಲ್ಲ, ಇದನ್ನು ಪ್ಲಂಬರೇ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ನಮ್ಮ ಪ್ಲಂಬರ್ ಏನಿರ್ತಾರೆ ನೋಡಿ, ಅವರೇ ಇನ್ಸ್ಟಾಲ್ ಮಾಡಿ ಕೊಡುವಂಥದ್ದು. ಈ ರೀತಿಯ ಅಟ್ಯಾಚ್ಮೆಂಟ್ಸ್ ಇರ್ತದೆ ಇದರಲ್ಲಿ. ಒಂದು ಫಸ್ಟಿಗೆ ತೆಗೆದಂಥ ಡೋರ್ ರೀತಿಯಲ್ಲಿದೆ, ಇನ್ನೊಂದು ಹೀಗೆ ಮುಚ್ಚಲಿಕ್ಕೆ ರೌಂಡ್ ಇದಿದೆ. ಇದು ರಿಂಗ್ ಏನಿದೆ ಇದು ರಿಮೂವೆಬಲ್, ಅಂದರೆ ದೊಡ್ಡ ಪಾತ್ರೆ ಇಡುವಾಗ ನಿಮಗೆ ರಿಂಗ್ ಬೇಕಂತ ಇಲ್ಲ, ಸ್ವಲ್ಪ ಚಿಕ್ಕ ಪಾತ್ರೆ ಇಡ್ತಾ ಇದ್ದೀರಾ ಆದರೆ ಆ ರಿಂಗ್ ಇಟ್ಟು ಮಾಡುವಂಥದ್ದು. ನಾವು ಇದರಲ್ಲಿ ಅಂದರೆ ಅನ್ನದ ಪಾತ್ರೆ ಚಿಕ್ಕ ಪಾತ್ರೆ ಇಡೋದಾದರೆ ರಿಂಗ್ ಇಡ್ತೇವೆ, ತುಂಬ ದೊಡ್ಡ ಪಾತ್ರೆ ಇಡೋದಾದರೆ ರಿಂಗ್ ಇಡೋದಿಲ್ಲ, ಆಯಿತಾ. ಇದನ್ನು ಹೀಗೆ ಸ್ಲೈಡ್ ಮಾಡಿ ಆಚೆ ಈಚೆ ಮಾಡಲಿಕ್ಕಾಗ್ತದೆ. ನಾನು ನಿಮಗೆ ಡೀಟೇಲ್ಡ್ ಆಗಿ ತೋರಿಸ್ತಾ ಹೋಗ್ತೇನೆ, ಆಯಿತಾ, ಒಂದೊಂದಾಗಿ. ಈ ಒಂದು ರಿಂಗ್ ಟೈಪ್ ಇದೇನಿದೆ ಇದರಲ್ಲಿ ಒಂದು ಕಡೆ ಮಾತ್ರ ಕುಕ್ ಮಾಡಲಿಕ್ಕೆ ಆಗುವಂಥದ್ದು. ನಾವು ನಾರ್ಮಲಿ ಫಿಕ್ಸ್ಡ್ ಅಸ್ತ್ರ ಒಲೆ ಎಲ್ಲ ಇರ್ತದಲ್ಲ, ಇದರ ಅಡ್ವಾಂಟೇಜ್ ಏನಂತ ಹೇಳಿದರೆ, ಇದು ನಿಮಗೆ ಇಲ್ಲಿಗೆ ಇಷ್ಟ ಆಗಲಿಲ್ವಾ, ಇದು ಪ್ಲೇಸ್ ಸರಿ ಇಲ್ಲ ಅಂತ ಅನಿಸಿದರೆ ನಿಮಗೆ ಇನ್ನೊಂದು ಕಡೆಗೆ ಇದನ್ನು ಶಿಫ್ಟ್ ಮಾಡಲಿಕ್ಕೆ ಆಗ್ತದೆ. ಅಥವಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಾ ಇದ್ದರೆ ಇದನ್ನು ಹೋದಲ್ಲೆಲ್ಲ ತಗೊಂಡು ಹೋಗ್ಲಿಕ್ಕೆ ಕೂಡ ಆಗ್ತದೆ, ಆಯಿತಾ. ಮತ್ತೆ ಫಿಕ್ಸ್ ಮಾಡುವಂಥದ್ದು ಪ್ಲಮ್ಮರೇ ಫಿಕ್ಸ್ ಮಾಡುವಂಥದ್ದು. ನೆಕ್ಸ್ಟ್ ಮೂವೇಬಲ್, ಆಚೆ ಈಚೆ ಮೂವ್ ಕೂಡ ಮಾಡ್ಬೋದು. ಹಾಗೆ ಹೊಗೆ ಏನು ಬರೋದಿಲ್ಲ, ಕಾಂಪ್ಯಾಕ್ಟ್ ಡಿಸೈನ್ ಆಗಿರೋದ್ರಿಂದ ಜಾಸ್ತಿ ಜಾಗ ಕೂಡ ಕನ್ಸ್ಯೂಮ್ ಮಾಡೋದಿಲ್ಲ. ಅದೇ ನಿಮಗೆ ನಾರ್ಮಲ್ ಟ್ರೆಡಿಷ್ನಲ್ ಅಸ್ತ್ರ ಒಲೆ ಎಲ್ಲ ಆದರೆ ಅದು ಇದ್ದಲ್ಲಿ ಇರುವಂಥದ್ದು ಫಿಕ್ಸ್ಡ್. ಆದರೆ ಅದರಲ್ಲಿ ಇನ್ನೊಂದು ಒಳ್ಳೆಯದಂದರೆ, ನನ್ನ ತಾಯಿ ಮನೆಯಲ್ಲಿ ಆ ರೀತಿಯ ಅಸ್ತ್ರ ಒಲೆ ಇರುವಂಥದ್ದು. ಅದರಲ್ಲಿ ಆದರೆ ನಮಗೆ ಕುಕ್ ಮಾಡಲಿಕ್ಕೆ ತುಂಬ ಆಪ್ಷನ್ಸ್ ಇದೆ. ಅಂದರೆ ಇದರಲ್ಲಿ ಒಂದೇ ಪಾತ್ರೆ ಇಟ್ಟು ಕುಕ್ ಮಾಡಲಿಕ್ಕೆ ಆಗುವಂಥದ್ದು. ಅಲ್ಲಿ ನಮಗೆ ಅದರ ಅಸ್ತ್ರ ಒಲೆಯ ಡೋರ್ ಮೇಲೆ ಇಟ್ಟರೆ, ಹಾಲಿಟ್ಟರೆ ಕೂಡ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಅದನ್ನು ಬಿಟ್ಟು 2 ಆಪ್ಷನ್ ಇದೆ ಆಚೆ ಈಚೆ ಕುಕ್ ಮಾಡಲಿಕ್ಕೆ. ಹಾಗಾಗಿ 3 ಕಡೆ ಕೂಡ ಈವನ್ ಆಗಿ ಕುಕ್ಕಿಂಗ್ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ ಒಮ್ಮೆ ಬೆಂಕಿ ಮಾಡುವಾಗ. ಅದರಲ್ಲಿ ಇದಿರುವಂಥದ್ದು ಎಂತ ಹೇಳ್ತಾರೆ, ಹಂಡೆ ಹೇಳ್ತಾರಲ್ಲ, ಇದು ದೊಡ್ಡ ಇದು ತಾಮ್ರದ ಹಂಡೆ ಉಂಟಲ್ಲ, ಅದಿರುವಂಥದ್ದು ಅದರ ಒಳಗೆ. ಬಟ್ ಇದರಲ್ಲಿ ಈ ರೀತಿಯ ಸ್ಟೀಲಿದ ಒಂದು ಡ್ರಮ್ ಬರುವಂಥದ್ದು. ಇದರ ಕೆಪಾಸಿಟಿ 100, ಆಯಿತಾ. ನಾನೀಗ ತೆಗೆದೆ ಅಲ್ಲ ಒಂದು ರ್ಯಾಕ್ ರೀತಿಯಲ್ಲಿ, ಅದು ಬೂದಿಯನ್ನು ತೆಗೆಯುವ ಜಾಗದಲ್ಲಿ ಮಧ್ಯದಲ್ಲಿ ಒಂದು ಹೋಲ್ ಇದೆ, ಓಪನ್ ಇದೆ. ಏರ್ ಕೂಡ ಎಂಟರ್ ಆಗಬೇಕಲ್ವ, ಹಾಗೆ ಏರ್ ಎಕ್ಸಿಟ್ ಆಗಲಿಕ್ಕೆಲ್ಲ ಇರ್ತದೆ. ಹಾಗಾಗಿ ಅಲ್ಲಿ ಒಂದು ಗ್ಯಾಪ್ ರೀತಿಯಲ್ಲಿದೆ. ಇದು ಅಸ್ತ್ರ ಒಲೆಗಳಲ್ಲಿ ಕೂಡ ಇರ್ತದೆ ಹೀಗೇನೆ ಸೇಮ್. ಅಲ್ಲಿಂದ ನಾವು ಬೂದಿಯನ್ನು ತೆಗೆಯುವಂಥದ್ದು ನೋಡಿ ಈ ರೀತಿಯಲ್ಲಿ. ಇದು ಸ್ವಲ್ಪ ಇದು ದೊಡ್ಡ ಸೈಜ್ ಇದಾಗಿರೋದ್ರಿಂದ ಇದಕ್ಕೆ ಸ್ವಲ್ಪ ನನಗೆ, ನಾವೀಗ ನಾರ್ಮಲ್ ಆಗಿ ಅನ್ನ ಎಲ್ಲ ಮಾಡ್ತಾ ಇದ್ದೀವಿ ಆದರೆ ಇದಕ್ಕೆ ಸ್ವಲ್ಪ ಸೌದೆ ಜಾಸ್ತಿ, ಆಯಿತಾ. ಸೌದೆ ಜಾಸ್ತಿ ತಿಂತದೆ ಇದು. ಅದೇ ನಿಮಗೆ ಖಾಲಿ ಸ್ನಾನಕ್ಕೆಲ್ಲ ಬೆಂಕಿ ಮಾಡ್ತಾ ಇದ್ದೀರಾ, ನೀರಿಗೆ ಬಿಸಿ ಮಾಡಲಿಕ್ಕೆ ಬೆಂಕಿ ಮಾಡ್ತಾ ಇದ್ದೀರಾ ಆದರೆ ನಿಮಗೆ ದೊಡ್ಡ ದೊಡ್ಡ ಸೌದೆಯನ್ನು ಇಟ್ಟು ಆಚೆ ಈಚೆ ಹೋಗಿಬಿಟ್ರೆ ಅದು ಅದರಷ್ಟಕ್ಕೆ ಉರಿತಾ ಇರ್ತದೆ. ಈಗ ನಾನು ಬೂದಿಯನ್ನು ತೆಗೆದಿದ್ದೇನೆ, ನೆನ್ನೆ ಬೆಂಕಿ ಮಾಡಿದ ಬೂದಿ ಏನಿತ್ತು ಅದನ್ನು ತೆಗೆದಿದ್ದೇನೆ. ಈ ರೀತಿ ಒಂದು ಸ್ಟೀಲಿದು ಟ್ರೇ ಕೊಟ್ಟಿದ್ದಾರೆ. ನಾವು ಆ ಟ್ರೇಗೆ ಸ್ವಲ್ಪ ಸಪೋರ್ಟಿಗೆ ಅಂತ ಹೇಳಿ ಅಡಿಯಲ್ಲಿ ಇಂಟರ್ಲಾಕನ್ನು ಕೂಡ ಕೊಟ್ಟಿದ್ದೇವೆ. ಈ ಕೆಳಗಿದು ಸಿಮೆಂಟ್ ಇದು ಸ್ಟ್ಯಾಂಡ್ ಹೈಟ್ ಕೊಡಲಿಕ್ಕೋಸ್ಕರ ಮಾಡಿಸಿರುವಂಥದ್ದು, ಆಯಿತಾ. ಸಿಮೆಂಟ್ ಇದು ಅಂದರೆ ಒಂದು ಬ್ಲಾಕ್ ರೀತಿಯಲ್ಲಿ ಒಂದು ಮೇಲೆ ಹೈಟಿಗೆ ಇದೆ ಅಲ್ಲ, ಆ ಒಂದು ಜಗಲಿಯನ್ನು ಮಾಡಿಸಿರುವಂಥದ್ದು ಈ ಅಸ್ತ್ರ ಒಲೆಯನ್ನು ತಂದು ಇಡಲಿಕ್ಕೆ ಅಂತಲೇ. ಮತ್ತು ಈ ಅಟ್ಯಾಚ್ಮೆಂಟ್ ಏನಿದೆ ಇದೆಲ್ಲ ಕಬ್ಬಿಣದ ಅಟ್ಯಾಚ್ಮೆಂಟ್. ಒಳಗೆ ಏನೋ ಒಂದು ರೀತಿ ಸಿಮೆಂಟ್ ರೀತಿಯ ಅಥವಾ ಬೇರೆ ಏನೋ ಒಂದು ರೀತಿಯಲ್ಲಿ ಕೋಟಿಂಗ್ ಇದೆ. ಒಳಗೆ ಕೂಡ ಇದೇ ರೀತಿಯಲ್ಲಿ ಇಲ್ಲ, ಅಂದರೆ ಸ್ಟೀಲೇ ಇಲ್ಲ. ಅದನ್ನು ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ ನೋಡಿ. ಈ ರೀತಿಯಲ್ಲಿ ಕಾಣ್ತದೆ ಬರುವಾಗ. ನಾವು ಮುಚ್ಚಿ ಎಲ್ಲ ಇಟ್ಟರೆ ಈ ರೀತಿಯಲ್ಲಿ ಇರ್ತದೆ, ಆಯಿತಾ. ಯೂಸ್ ಇಲ್ಲದ ಟೈಮ್ನಲ್ಲಿ ಬೂದಿ ಎಲ್ಲ ಹರದೇ ಇರಲಿಕ್ಕೆ ಈ ರೀತಿಯಲ್ಲಿ ಮುಚ್ಚಿ ಇಡ್ಬೋದು. ಇನ್ನಿದಕ್ಕೆ ಬೆಂಕಿಯೆಲ್ಲ ಹೇಗೆ ಮಾಡೋದು ಅಂತ ಕೂಡ ಹೇಳ್ತೇನೆ. ಹೀಗೆ ನಮಗೆ ಈಗ ಬೆಂಕಿ ಮಾಡಲಿಕ್ಕಿದೆ ಆದರೆ ಈ ಒಂದು ಬೂದಿ ಅಂದರೆ ಈ ಸೌದೆದು ಎಲ್ಲ ದೊಡ್ಡ ದೊಡ್ಡ ಪೀಸ್ ಬೀಳದೇ ಇರಲಿಕ್ಕೆ ಈ ರೀತಿಯ ಈ ಒಂದು ಅಟ್ಯಾಚ್ಮೆಂಟನ್ನು ಇಡಬೇಕು. ಒಳಭಾಗದಲ್ಲಿ ನಿಮಗೆ ನೋಡಿದರೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಏನೋ ಒಂದು ಮಣ್ಣಿನ ಇದರ ರೀತಿಯಲ್ಲಿದೆ, ಅದೆಲ್ಲ ಕ್ರ್ಯಾಕ್ಸ್ ಬಂದಿದೆ, ಅಂದರೆ ಬಿಸಿಗೆ ಹೀಟಿಗೆ ಕ್ರ್ಯಾಕ್ ಬಂದಿರುವಂಥದ್ದು ನೋಡಿ. ಈ ರೀತಿ ಕಾಣ್ತದೆ, ಆಯಿತಾ. ಉದ್ದ ಉಂಟು. ನಾವು ಇದರಲ್ಲಿ ನನಗೆ ಅಡುಗೆ ಮಾಡುವಾಗ ಪ್ರಾಬ್ಲಮ್ ಏನಂತ ಹೇಳಿದರೆ, ಒಂದು ಸೌದೆ ಜಾಸ್ತಿ ಮತ್ತು ಬೆಂಕಿ ಓಡ್ತದೆ ಆಚೆ, ಆ ಒಂದು ಮೂಲೆಗೆ ಓಡುವಂಥದ್ದು. ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ ಮಡಿಕೆಗೆ ತಾಗುವಂಥದ್ದು ಕಡಿಮೆ, ನಮಗೆ ಇಲ್ಲಿ ಮುಂದೆ ಇರುವ ಪಾತ್ರೆಗೆ ತಾಗುವಂಥದ್ದು ಕಡಿಮೆ, ಹಿಂದಕ್ಕೆ ಜಾಸ್ತಿ ಓಡೋದ್ರಿಂದ ನಮಗೆ ಕುಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಇದರಲ್ಲಿ ಅಷ್ಟೊಂದು ಈಸಿ ಅಂತ ಹೇಳಿ ಫೀಲ್ ಆಗೋದಿಲ್ಲ. ಸೌದೆ ಕೂಡ ತುಂಬ ಬೇಕು, ಮತ್ತು ಬೆಂಕಿ ಆಚೆನೇ ಓಡೋದಾದರೆ ಮತ್ತು ನಮಗೆ ಇಲ್ಲಿ ಮಧ್ಯದಲ್ಲಿ ಹೀಟ್ ಸಿಗೋದಿಲ್ಲ ಅಲ್ಲ, ಹಾಗಾಗಿ. ಬಟ್ ಅದಕ್ಕೆ ಅಂದರೆ ಖಾಲಿ ನೀವು ಕುಕ್ ಮಾಡಲಿಕ್ಕೇ ಮಾಡ್ತಾ ಇದ್ದೀರಾ ಆದರೆ ಸ್ವಲ್ಪ ಹಿಂದೆ ಇಟ್ಟು ಸೌದೆಯನ್ನು ಬೆಂಕಿ ಮಾಡಬೇಕು, ಆಗ ಮಾತ್ರ ಅಲ್ಲಿಗೆ ತಾಗುವಂಥದ್ದು. ನಮಗೆ ಇವಾಗ ಮಡಿಕೆಗೆ ತಾಗಬೇಕಾದ್ರೆ ಸ್ವಲ್ಪ ಹಿಂದೆ ಎಳೆದಿಟ್ಟೇ ಮಾಡಬೇಕಾಯ್ತಾ. ಸ್ವಲ್ಪ ಮುಂದೆ ದುಡಿದ ಕೂಡಲೇ ಅದು ಹಿಂದಿನ ಡ್ರಮ್ಮಲ್ಲಿರುವಂಥ ನೀರು ಹೀಟ್ ಆಗ್ತಾ ಹೋಗ್ತದೆ.
ಇಲ್ಲಿ ನಾನಿವಾಗ ತೋರಿಸಿದ್ದೇನಂತ ಹೇಳಿದರೆ, ಹಿಂದಿನ ದಿನದ ಬೂದಿ ಏನಾದರೂ ಯಾರಿಗಾದರೂ ಬೆಂಕಿ ಮಾಡಲಿಕ್ಕೆ ಕಷ್ಟ ಆಗೋರಿದ್ದರೆ ಹಿಂದಿನ ದಿನದ ಬೂದಿಯನ್ನು ಒಂದು ಚಿಪ್ಪಿಗೆ ಹಾಕ್ಕೊಳ್ಬೇಕು. ಅದರಲ್ಲಿ ಒಂದು ಸ್ವಲ್ಪ 2-3 ಕೆಂಡ ಎಲ್ಲ ಇದ್ದರೆ ಒಳ್ಳೆಯದು. ಹಾಕಿ ಅದಕ್ಕೆ ಸ್ವಲ್ಪ ಡೀಸೆಲ್ ಹಾಕಿ ಅದಕ್ಕೆ ಬೆಂಕಿ ಕೊಟ್ಟು ಆ ಚಿಪ್ಪನ್ನು ಇಟ್ಟು ಅದರ ಮೇಲೆ ಹೀಗೆ ಒಣಗಿದ ಕಡ್ಡಿಗಳು ಅದನ್ನೆಲ್ಲ ಇಡ್ಬೋದು. ನಮಗೆ ಇಲ್ಲಿ ಸದ್ಯಕ್ಕೆ ಸೌದೆ ಎಲ್ಲ ಸಿಗೋದಿಲ್ಲ ಹತ್ತಿರದಲ್ಲಿ, ಮನೆ ಹತ್ತಿರ ಸೌದೆ ಇಲ್ಲ. ಅಲ್ಲಿ ಮನೆ ಹತ್ತಿರ ತುಂಬ ಇದೆ, ಬೇಕಾದಷ್ಟು ಸೌದೆ ಇದೆ. ಆದರೆ ಇಲ್ಲಿ ಅಷ್ಟು ಸೌದೆ ಇಲ್ಲ, ನಾವು ಅಲ್ಲಿಂದ ತರುವಂಥದ್ದು, ತಂದು ಇಲ್ಲಿ ಒಲೆಗೆ ಬೆಂಕಿ ಮಾಡುವಂಥದ್ದು. ಹಾಗಾಗಿ ನಾನಿರುವ ಕೊಂಬು ಸೌದೆಗಳನ್ನೆಲ್ಲ ಫಸ್ಟ್ ಇಟ್ಕೊಳ್ತಾ ಇದ್ದೇನೆ. ಅಥವಾ ನಿಮಗೆ ಇದು ಗರಿ ಎಲ್ಲ ಸಿಕ್ಕಿದರೆ, ತೆಂಗಿನ ಗರಿ ಎಲ್ಲ ಸಿಕ್ಕಿದರೆ ಒಣಗಿದ್ದು ತೆಗೆದಿಟ್ಟರೆ ಅದರಲ್ಲಿ ಕೂಡ ಮಾಡ್ಬೋದು. ನಾನು ಸ್ಕ್ರ್ಯಾಚಿಂದ ಮಾಡೋದಿಲ್ಲ, ಸ್ವಲ್ಪ ಸ್ಮಾರ್ಟಾಗಿ ಮಾಡುವಂಥದ್ದು. ಯಾಕೆಂದರೆ ಸ್ಕ್ರ್ಯಾಚಿಂದ ಮಾಡ್ತಾ ಕೂರುವಷ್ಟು ಟೈಮ್ ಇರೋದಿಲ್ಲ ಅಲ್ಲ. ಹಾಗಾಗಿ ಈ ರೀತಿಯಲ್ಲಿ ಚಿಪ್ಪಿಗೆ ಡೀಸೆಲ್ ಹಾಕಿ ಮಾಡಿದರೆ ತುಂಬ ಒಳ್ಳೆಯದು ಅಂತ ನನ್ನ ಪ್ರಕಾರ ಅನಿಸ್ತದೆ ನನಗೆ. ನಿಮಗೆ ಹೇಗೆ ಬೇಕೋ ಹಾಗೆ ಬೆಂಕಿ ಮಾಡ್ಬೋದು. ನೋಡಿ ಈ ರೀತಿಯಲ್ಲಿ ನಾನಿವಾಗ ಒಲೆಗೆ ತುಂಬ ಮುಂದೆ ಇಟ್ಟಿದ್ದೇನೆ, ಯಾಕೆಂದರೆ ಅಲ್ಲಿ ಬೆಂಕಿ ಹೊತ್ತಿದ್ರೆ ಸಾಕು ನನಗೆ ಸದ್ಯಕ್ಕೆ. ಅದೇ ನಾವೇನಾದರೂ ಇಲ್ಲಿ ರಿಂಗ್ ರೀತಿಯಲ್ಲಿ ಕಾಣ್ತಾ ಉಂಟಲ್ಲ, ಈಗ ಮುಚ್ಚಿದ್ದಾರೆ, ಅಲ್ಲಿ ನಮಗೆ ಮಡಿಕೆ ಇಡ್ತಾ ಇದ್ದೇವೆ ಆದರೆ ಈ ಸೌದೆಯನ್ನು ಇನ್ನೂ ಕೂಡ ಹಿಂದೆ ಎಳೆದಿಡಬೇಕು ಈಚೆ. ಆಗ ಆ ಹೋಲ್ ಹತ್ತಿರಕ್ಕೆ ಆ ಒಂದು ಬೆಂಕಿದು ಹೀಟ್ ಬರ್ತದೆ, ಆಗ ಕುಕ್ಕಿಂಗ್ ಆಗ್ತದೆ. ಇಲ್ಲಾದರೆ ಆ ರೀತಿ ಮಾಡಿದರೆ ಮಡಿಕೆಗೆ ಬೆಂಕಿ ತಾಗೋದಿಲ್ಲ, ಆಯಿತಾ. ನಮ್ಮ ನಾರ್ಮಲ್ ಟ್ರೆಡಿಷ್ನಲ್ ಇನ್ನೊಂದು ಅಸ್ತ್ರೊಲೆ ಉಂಟಲ್ಲ, ಇಟ್ಟಿಗೆಯಿಂದ ನಾವು ಕಟ್ಟಿ ಮಾಡ್ತಾರಲ್ಲ, ಅದರಲ್ಲಿ ಇಷ್ಟು ಹೈಟ್ ಗ್ಯಾಪ್ ಇರೋದಿಲ್ಲ. ಇದರಲ್ಲಿ ತುಂಬ ಗ್ಯಾಪ್ ಇದೆ, ಅಂದರೆ ಇದು ಎತ್ತರ ಇದೆ ತುಂಬ. ಒಳಗೆ ಇದು ಸ್ಟ್ಯಾಂಡಲ್ಲ ಹೇಳ್ತಿರೋದಂತೆ, ಇದರ ಒಳಗಿದು ಆ ಒಂದು ಇದುಂಟಲ್ಲ ರೆಕ್ಟ್ಯಾಂಗಲ್, ಅದರ ಒಳಗಿನ ಸ್ಪೇಸ್ ಏನಿದೆ ಅದು ತುಂಬ ಹೈಟ್ ಇದೆ. ಹಾಗಾಗಿ ನಮ್ಗೆ ಏನಂದರೆ ಒಂದು ಒಳ್ಳೆದಂತ ಹೇಳಿದರೆ, ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಸೌದೆಯನ್ನು ಇಟ್ಟು ಬಿಟ್ಟರು ಕೂಡ ಅದು ಉರಿತಾನೇ ಇರ್ತದೆ. ಯಾಕೆಂದರೆ ಬೇಗ ಅಲ್ಲ ತಣ್ಣಗಾಗುವಂಥದ್ದು ಬಿಸಿಯಾದ ನೀರು. ಆದರೆ ಈಗ ಅಂದರೆ ಸೌದೆ ಕಡಿಮೆ ಇರುವಂಥ ಟೈಮಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡ್ತದೆ. ಅಂದರೆ ಈಗ ಸೌದೆ ಅಷ್ಟೊಂದು ಬೆಂಕಿ ಹೀಟ್ ಬೇಕಂತ ಇಲ್ಲ. ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನನಗೆ ಅದು ವರ್ಡ್ಸಲ್ಲಿ ಹೇಳಲಿಕ್ಕೆ ಕಷ್ಟ ಆಗ್ತಾ ಉಂಟು ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಹೇಳಿ. ಹಾಗೆ ಸ್ವಲ್ಪ ಸೌದೆ ಜಾಸ್ತಿ ತಿಂತದೆ, ಆದರೆ ಪರವಾಗಿಲ್ಲ. ಇದು ನೀರಂತೂ ಒಂದು ಗಳಿಗೆಯಲ್ಲಿ ಬಿಸಿ ಆಗ್ತದೆ, ಆಯಿತಾ, ಬೇಗ ರಪ್ಪ ಬಿಸಿ ಆಗ್ತದೆ. ನಾನಿಲ್ಲಿ ಬೆಂಕಿ ಮಾಡಿ ಕೈ ಕಾಲೆಲ್ಲ ತೊಳೆದು ಸ್ನಾನಕ್ಕೆ ಬೇಕಾದಂತಹ ಬಟ್ಟೆ ಎಲ್ಲ ತೆಕ್ಕೊಂಡು ಬಾತ್ರೂಮಿಗೆ ಹೋಗಿ ಖಾಲಿ ಬಿಸಿ ನೀರಿನ ಟ್ಯಾಪ್ ಇರ್ತದಲ್ವ, ಬಿಸಿ ನೀರು ಬರುವಂಥದ್ದು, ಅದನ್ನು ಆನ್ ಮಾಡಿದರೆ ನಮಗೆ ಕರೆಕ್ಟಾಗಿ ಬಿಸಿ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಕೂಡ ಆಗ್ತದೆ. ಇನ್ನೊಂದು ಸ್ವಲ್ಪ ಹೋದ ನಂತರ ನಮಗೆ ಬಿಸಿ ನೀರು ತಣ್ಣೀರು ಎರಡು ಮಿಕ್ಸ್ ಮಾಡಿ ಸ್ನಾನ ಕೂಡ ಮಾಡ್ಬೋದು, ಜಾಸ್ತಿ ಬಿಸಿಯಾಗಿರ್ತದೆ, ಆಯಿತಾ. ಆದರೆ ಬಿಸಿ ಆಗೋದಂತೂ ಫಟಾಫಟ್ ಬಿಸಿ ಆಗ್ತದೆ. ನಾವು ಇದು ಒಂದೇ ಆಪ್ಷನನ್ನು ಚೂಸ್ ಮಾಡಿದ್ದು. ಇದರಲ್ಲಿ ಈ ಒಂದು ಪೈಪ್ ಏನಿದೆ ನೋಡಿ, ಇದರ ಮೂಲಕ ಹೊಗೆ ಹೊರಗೆ ಹೋಗ್ತದೆ, ಹಾಗಾಗಿ ಹೊಗೆ ಸ್ವಲ್ಪ ಕೂಡ ಹೊರಗೆ ಬರೋದಿಲ್ಲ. ಈ ಒಂದು ಸ್ಟೀಲ್ ಡ್ರಮ್ಮಿನ ಸೌಂಡ್ ಕೇಳಿದಾಗ ನಿಮಗೆ ಗೊತ್ತಾಗಿರ್ಬೋದು ಯಾವ ರೀತಿ ಇದೆ ಮೆಟೀರಿಯಲ್, ಇದರೊಳಗೆ ನೀರು ಎಷ್ಟಿದೆ ಅಂತ ಹೇಳಿ. ಫುಲ್ ನೀರಿದೆ ಆಯಿತಾ ಇದರಲ್ಲಿ. ಇದೊಂದು ಔಟ್ಲೆಟ್ ಪೈಪ್ ಇದೆ ಇದರಲ್ಲಿ, ಇನ್ನೊಂದು ಮೇಲಿಂದ ಬರುವಂಥದ್ದು ಇನ್ಲೆಟ್ ಪೈಪ್. ಅದರಿಂದ ಬಿಸಿ ನೀರು ಖಾಲಿ ಆಗ್ತಾ ಇರುವ ಹಾಗೆಯೇ ಮೇಲಿಂದ ತಣ್ಣೀರು ಬಂದು ಬೀಳ್ತಾನೆ ಇರ್ತದೆ. ಹಾಗಾಗಿ ಬಿಸಿ ಆದದ್ದು ಖಾಲಿ ಆಗ್ತಾ ಇರುವ ಹಾಗೆಯೇ ತಣ್ಣೀರು ಬಂದು ಮಿಕ್ಸ್ ಆಗ್ತಾನೇ ಇರ್ತದೆ, ಆಯಿತಾ. ಹಾಗೆ ಅದು ಅಂದರೆ ಆ ಒಂದು ಸಿಸ್ಟಮ್, ಈಗ ಬಿಸಿಯಾದದ್ದು ಖಾಲಿ ಆಗ್ತಾ ಇರುವ ಹಾಗೆಯೇ ತಣ್ಣೀರು ಎಂಟರ್ ಆಗಿ ಪುನಃ ಬಿಸಿಯಾಗಿ ಅದು ಕೂಡ ಬಿಸಿ ನೀರಾಗಿ ಎಲ್ಲ ಕಡೆಗೆ ಸಪ್ಲೈ ಆಗುವಂಥದ್ದು, ಆಯಿತಾ. ಸೊ ಈ ರೀತಿಯಲ್ಲಿದೆ ನೋಡಿ, ಕಾಂಪ್ಯಾಕ್ಟ್ ಡಿಸೈನ್ ಚೆನ್ನಾಗಿದೆ. ಅಷ್ಟರಲ್ಲೇ ತೋರಿಸ್ಲಿಕ್ಕೆ ಹೋಗಿ ನಾನು ಫುಲ್ ಕರಿಯಲ್ಲಿ ಮುಳುಗಿದೆ, ಆದರೆ ತೊಂದರೆ ಇಲ್ಲ. ತುಂಬ ದಿನದಿಂದ ಹತ್ರ ವರ್ಷದಿಂದನೇ ಕೇಳ್ತಾ ಇದ್ದೀರಾ ಈ ವಿಡಿಯೋ, ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದರ ಒಂದು ಡೀಟೇಲ್ಸನ್ನು ನಾನು ಇಲ್ಲಿ ಹಾಕಿರ್ತೇನೆ. ಇವರ ನಂಬರ್ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಲೂಯಿಸ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಹೇಳಿ, ಉಡುಪಿಯವರು. ನಮಗೆ ಇದಕ್ಕೆ ಕಾಸ್ಟ್ ಆದಂಥದ್ದು 30,000 ಆಯಿತಾ, 30,000 ರುಪೀಸ್. ಬೇರೆ ಇದಕ್ಕೆ ಬೇರೆ ಕಾಸ್ಟ್ ಇರ್ಬೋದು. ನಮಗೆ ಆದಂಥದ್ದು 30,000. ಸೊ ನಿಮ್ಗೆ ಯಾರಿಗಾದರೂ ಬೇಕಾದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೇಗೆ ಅಂತ ಹೇಳಿ ಕೇಳಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಯಾಕೆಂದರೆ ಇಷ್ಟ ಆಗಿದೆ ಆದರೆ, ಹೆಲ್ಪ್ಫುಲ್ ಆಗಿದೆ ಆದರೆ ನನಗೆ ಹೇಳಿ, ಆಯಿತಾ. ನಾನು ಹೀಗೆ ಇಟ್ಟದ್ದು ಇದನ್ನು ಅಡ್ಡ ಯಾಕೆ ಅಂತ ಹೇಳಿದರೆ, ಸ್ವಲ್ಪ ಗಾಳಿ ಹೋಗಲಿ ಅಂತ ಹೇಳಿ. ನಿಮಗೆ ಇದು ಚಂದ ಉರಿತಾ ಇರುವಾಗ ಇದಕ್ಕೆ ಗಾಳಿ ಬೇಕಂತ ಇಲ್ಲ. ಕೆಳಗಿಂದ ನಮಗೆ ಬೂದಿ ಬಿಡುವ ಜಾಗ ಇದೆ ಅಲ್ಲ, ಅಲ್ಲಿಂದ ಅದಕ್ಕೆ ಗಾಳಿ ಸಿಗ್ತದೆ. ಬಟ್ ಸ್ವಲ್ಪ ಜಾಸ್ತಿ ನಾವು ಸೌದೆನ ಇಟ್ಟಿದ್ದೇವೆ ಆದರೆ ಈ
ಡೋರ್ ಏನಿದೆ ನೋಡಿ, ಈಗ ನಾನು ತೆಗೆದೆ ಅಲ್ವಾ ರೆಕ್ಟ್ಯಾಂಗಲ್ ಡೋರ್, ಅದನ್ನು ನಾನು ಸ್ವಲ್ಪ ಸ್ಲೈಡ್ ಮಾಡಿ ಇಟ್ಟರೆ ನಮಗೆ, ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಮೇಲಿಂದ ಕೂಡ ಗಾಳಿ ಬರುವಾಗ ಚೆಂದ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಉರಿಯುವಾಗ ಸೌಂಡ್ ಕೂಡ ಹಾಗೇನೆ ಇರ್ತದೆ, ಜೋರು ಸೌಂಡ್ ಬರ್ತದೆ. ಅಂದರೆ ನಮ್ಮ ಇಂಡಸ್ಟ್ರಿಯಲ್ ಬಾಯ್ಲರಿಗೆಲ್ಲ ನಾವು ಬೆಂಕಿ ಹಾಕಿದಾಗ ಬರ್ತದೆ ಅಲ್ವಾ, ಒಂಥರ ಗುರು ಅಂತ ಹೇಳಿ ಸೌಂಡು, ಆ ರೀತಿಯಲ್ಲಿ ಜೋರು. ನಮಗೆ ಹಿಂದೆ ಬೆಂಕಿ ಹಾಕಿದ್ದೇವೆ ಆದರೆ ನನಗೆ ಕೇಕ್ ರೂಮಿಗೆ, ನಮ್ಮ ಬೆಡ್ರೂಮಿಗೆ ಕರೆಕ್ಟಾಗಿ ಕೇಳ್ತದೆ ಆ ಒಂದು ಬೆಂಕಿ ಉರಿಯುವ ಸೌಂಡ್. ಸೊ ಈಗ ನಾವು ಒಲೆಗೆಲ್ಲ ಚಿಪ್ಪು ಹಾಕಿದಾಗ ಚಿಪ್ಪು ಹೊತ್ತಿ ಉರಿಯುವಾಗ ಒಂದು ಸೌಂಡ್ ಬರ್ತದಲ್ಲ, ಹಾಗೆಯೇ ಸೌಂಡ್ ಬರ್ತಾ ಇರ್ತದೆ ಆಯಿತಾ. ಇದು ಚೆನ್ನಾಗಿದೆ. ಅಂದರೆ ನಾನು ನಿಮಗೆ ಇನ್ನೊಂದು ಹೇಳ್ತೇನೆ, ಅಂದರೆ ನನಗೆ ಅನಿಸೋ ಪ್ರಕಾರ ನೀವು ಒಲೆಯಲ್ಲಿ ಅಡುಗೆ ಮಾಡಲಿಕ್ಕೆ ಬೇಡ, ಖಾಲಿ ನಿಮಗೆ ಸ್ನಾನಕ್ಕೋಸ್ಕರ ನೀವು ಇದನ್ನು ಹಾಕಿಸ್ತಾ ಇದ್ದೀರಾ ಆದರೆ ನನಗೆ ಇದು ವರ್ತ್ ಅಂತ ಹೇಳಿ ಅನಿಸಲ್ಲ. ಒಂದು ನೀವು ಎಲ್ಲಿಯಾದರೂ, ಈಗ ಎಕ್ಸಾಂಪಲ್ ನೀವೊಂದು ಫಂಕ್ಷನಿಗೆ ಎಲ್ಲಿಗಾದರೂ ಹೋಗಿದ್ದೀರಾ, ಹಿಂದೆ ಬರುವಾಗ 10 ಗಂಟೆ ರಾತ್ರಿ ಆಗಿದೆ, ನಿಮಗೆ ಯಾರು ಮನೇಲಿಲ್ಲ ಆದರೆ ನೀವು ಪುನಃ ಬಂದು ಬೆಂಕಿ ಮಾಡಿನೇ ಸ್ನಾನ ಮಾಡಬೇಕು. ತುಂಬ ಜನ ಇರುವಾಗ ಗ್ಯಾಸಲ್ಲೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಹಾಗಾಗಿ ಆ ರೀತಿಯೇ ಮಾಡಬೇಕು. ಅದೊಂದು ಇದರ ಡಿಸಡ್ವಾಂಟೇಜ್. ಬಟ್ ಸೋಲಾರ್ ಇದ್ದರೆ ನಿಮಗೆ ನಿಮಗೆ ಬಂದ ಕೂಡಲೇ ಬಿಸಿ ನೀರು ರೆಡಿ ಇರ್ತದೆ. ಅದೊಂದು ಮಾತ್ರ ನನಗಿದರಲ್ಲಿ ಸಮಸ್ಯೆ ಅಂತ ಅನಿಸಿದೆ. ಇಲ್ಲಾದ್ರೆ ನಾವು ದೂರ ಎಲ್ಲ ಹೋಗಿ ಹಿಂದೆ ಬಂದು ಸುಸ್ತಾಗಿ ಬಂದ ನಂತರ ಪುನಃ ಬಂದು ಬೆಂಕಿ ಮಾಡಿ ನಾವು ಸ್ನಾನ ಮಾಡಬೇಕು. ಆದರೆ ಸೋಲಾರ್ ಇದ್ದರೆ ಡೈರೆಕ್ಟಾಗಿ ಹೋಗುವಂಥದ್ದು, ಬಾತ್ರೂಮಿಗೆ ಸ್ನಾನ ಮಾಡುವಂಥದ್ದು. ಆದರೆ ಮಳೆಗಾಲದಲ್ಲಿ ನಿಮಗೆ ಸೋಲಾರಲ್ಲಿ ಸಿಗೋದಿಲ್ಲ, ಆಗ ಒಲೆ ಬೇಕೇ ಬೇಕು. ಸೊ ಹಾಗೆ ಎರಡರಲ್ಲೂ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಿಮಗೆ ಯಾವುದು ಒಳ್ಳೆಯದು ಅನಿಸ್ತದೆ ಅದನ್ನು ಯೂಸ್ ಮಾಡಿ ಆಯಿತಾ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಹಾಗೂ ಯೂಸ್ಫುಲ್ ಅನ್ನಿಸ್ತದೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ನಿಮಗೆ ಯಾರಿಗೆ ಈ ಒಂದು ಇನ್ಫಾರ್ಮೇಷನ್ ಅಗತ್ಯ ಇದೆ ಅನ್ನುವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.